ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಪರಮಾತ್ಮ ಮತ್ತು ಜಗತ್ತು ಹೇಗಿದೆ ಅನ್ನೋದನ್ನು ವಿವರಣೆಯನ್ನು ಕೊಡ್ತಾಯಿದ್ರು. ಅನೇಕ ಉದಾಹರಣೆಗಳನ್ನ ಕೊಟ್ಟರು. ಬಿಲ್ವ ಫಲದ ಹಣ್ಣು ಮತ್ತು ಅದರಲ್ಲಿರುವ ಒಂದು ಮೃದುವಾದ ಅದರ ಮಜ್ಜೆಯನ್ನು ಉದಾಹರಣೆ ಕೊಟ್ಟರು, ಮತ್ತು ಒಂದು ಶಿಲೆಯನ್ನು ಉದಾಹರಣೆ ಕೊಟ್ಟರು. ಈಗ ಒಂದು ಮಯೂರದ ಅಂಡ ಅಂದರೆ ನವಿಲಿನ ಮೊಟ್ಟೆಯನ್ನು ಉದಾಹರಣೆ ಕೊಟ್ಟು ಇಲ್ಲಿ ಅನೇಕ ರೀತಿಯಲ್ಲಿ ಉದಾಹರಣೆಗಳನ್ನ ಹೇಳ್ತಾಯಿದ್ರು. ಮಯೂರ ಅಂಡ ರಸವೇ ವಿಜೃಂಭಿಸಿ ಬೆಳೆದಾಗ, ಅಂದರೆ ಮಯೂರದ ಮೊಟ್ಟೆ ಇದೆಯಲ್ಲ, ನವಿಲಿನ ಮೊಟ್ಟೆ ಇದೆಯಲ್ಲ, ಅದು ವಿಜೃಂಭಿಸಿ ಬೆಳೆದಾಗ ಅಂದರೆ ಮೊಟ್ಟೆ ಕಾವು ಕೊಟ್ಟು ಅದು ಮರಿ ಮಾಡಿದ ಮೇಲೆ ಆ ಮೊಟ್ಟೆಯಿಂದ ಉತ್ಪತ್ತಿಯಾದ ಆ ಮರಿಯಲ್ಲಿ ಗರಿ, ಕೊಕ್ಕು, ಮಾಂಸ ಮೊದಲಾದ ನಾನಾ ಪದಾರ್ಥಗಳು ಆಗುವು ಎಂಬುದನ್ನು ತಿಳಿಯಬಲ್ಲ ವಿವೇಕವನ್ನು ಉಳ್ಳವನಿಗೆ ಮಯೂರವು ಹೇಗೆ ಅಂಡರಸ ವಿಕಾರವೋ ಹಾಗೆಯೇ ಬ್ರಹ್ಮವೇ ಈ ಜಗತ್ತಾಗಿರುವುದು. ಮಯೂರ ಅಂದರೆ ನವಿಲು ಆ ಅಂಡರಸದ ವಿಕಾರ, ಮೊಟ್ಟೆಯಲ್ಲಿರ್ತಕ್ಕಂಥ ಆ ರಸ ಇರ್ತದಲ್ಲ, ಹಳದಿ ಮತ್ತು ಬಿಳಿಯ ಆ ರಸಗಳಿರ್ತಾವಲ್ಲ, ಅದರ ವಿಕಾರ ರೂಪ ಯಾವುದು? ನವಿಲು. ಹಾಗೆ ಈ ಬ್ರಹ್ಮವೇ ಜಗತ್ತಾಗಿರುವುದು, ಈ ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದೆ. ಅಂದರೆ ಇಲ್ಲಿ ಜಗತ್ತಿಗೂ ಪರಬ್ರಹ್ಮನಿಗೂ ಯಾವುದೇ ಥರದ ಭೇದವಿಲ್ಲ. ಬ್ರಹ್ಮವು ಜಗತ್ತು ಒಂದೇ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂದ್ರಲ್ಲ. ಮತ್ತೆ ಅಂದರೆ ಮಿಥ್ಯೆಯಾಗಿ ಕಾಣಿಸ್ಕೊಳ್ಳೋದ್ರಿಂದ ಮಿಥ್ಯೆ ಅಂದರು, ಆದರೆ ಬ್ರಹ್ಮದ ಹೊರತಾಗಿದೆ ಅಂತ ಎಲ್ಲೂ ಹೇಳಿಲ್ಲ. ಜಗತ್ತು ಸತ್ಯ, ಜಗತ್ತು ಮಿಥ್ಯೆ ಅಂತ ಹೇಳಿದ್ರೆ ಹೊರತು ಸುಳ್ಳು ಅಂತ ಹೇಳಿಲ್ಲ. ಮತ್ತು ಇದೇನೂ ಅಲ್ಲ, ಮನಸ್ಸಿನ ವಿಕಾರ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನ ವಿಕಾರ ಇದು. ಆ ಚಿದ್ಘನ ವಸ್ತುವಿನಲ್ಲಿ ಆ ಚಿತ್ತದ ವಿಕಾರವಷ್ಟೇ ಜಗತ್ತಾಗಿ ಕಾಣ್ತಾ ಇರೋದು. ಆದರೆ ಪರಮಾತ್ಮನಿಗೆ ಹೊರತಾಗಿ ಏನೂ ಇಲ್ಲ, ಎಲ್ಲವೂ ಪರಮಾತ್ಮಮಯವೇ ಅನ್ನೋದನ್ನು ವಿವರಿಸ್ಕೋಸ್ಕರ ಇಷ್ಟೆಲ್ಲ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಅಂಡದ ರಸ ಅಂದರೆ ಮೊಟ್ಟೆಯ ರಸದಲ್ಲಿರುವ ಮಯೂರವು ನಾನತ್ವವುಳ್ಳದು ಹೌದು, ನಾನತ್ವವಿಲ್ಲದುದು ಹೌದು ಎಂಬುದು ಹೇಗೋ ಹಾಗೆಯೇ ಬ್ರಹ್ಮದಲ್ಲಿ ಕಾಣುವ ಜಗದ್ಬ್ರಹ್ಮವು ಅದ್ವೈತ ದ್ವೈತರ ಸತ್ಯಗಳೆರಡೂ ಉಳ್ಳದ್ದು. ಏನು ಹೇಳ್ತಾ ಇದರಲ್ಲಿ? ಆ ಮೊಟ್ಟೆಯಲ್ಲಿರ್ತಕ್ಕಂಥ ನವಿಲಿದೆಯಲ್ಲ, ಅದು ನಾನತ್ವ ಉಳ್ಳದ್ದು ಹೌದು. ಹೇಗೆ ನಾನತ್ವ ಉಳ್ಳದ್ದು? ಕೊಕ್ಕು, ಗರಿ, ಮಾಂಸ ಹೀಗೆ ಇವು ನಾನತ್ವ ಉಳ್ಳದ್ದು. ನಾನತ್ವ ಇಲ್ಲದುದು ಹೌದು. ಹೇಗೆ? ಮೊಟ್ಟೆ ಒಳಗಿದ್ದಾಗ ಬರೀ ಆ ರಸ, ಆ ಮಜ್ಜೆ ಮಾತ್ರ ಇರ್ತದಲ್ಲ, ಆ ರಸಮಯವಾಗಿ ಇರ್ತದೆ. ಅದು ನಾನತ್ವ ಎಲ್ಲಿಂದ ಬಂತು? ಆ ನಾನತ್ವ ಆಗಿದೆ ಯಾವಾಗ? ನವಿಲು ಕಾವು ಕೊಟ್ಟು ಮರಿ ಮಾಡಿದಾಗ. ಅದಕ್ಕಿಂತ ಮುಂಚೆ ಏನಾಗಿತ್ತು? ಅದು ಮೊಟ್ಟೆ ಆಗಿತ್ತು ಅಲ್ವಾ? ಈ ರೀತಿಯಲ್ಲಿ ಎರಡೂ ಹೌದು. ಜಗತ್ತು ಕೂಡ ಹಾಗೆ. ಜಗತ್ತು ಅಂತಕ್ಕಂಥದ್ದು, ಜಗದ್ಭ್ರಮೆ ಅಂತಕ್ಕಂಥದ್ದು ಭ್ರಮೆಗೆ ಒಳಗಾದಾಗ ನವಿಲಿನಂತೆ ಅದು ಕಾಣಿಸ್ಕೊಳ್ತದೆ. ಆ ಭ್ರಮೆ ಹೊರಟೋದಾಗ ತಾನಾಗಿರುವ ಬ್ರಹ್ಮವು ತಾನೇ ಆಗಿರ್ತದೆ. ಭೇದವನ್ನು ಕುರಿತು ಹೇಳುವ ವೇದಾಂತ ಒಂದುಂಟು. ಈ ಭೇದಗಳನ್ನು ಕುರಿತು ಹೇಳ್ತಕ್ಕಂಥ ವೇದಾಂತ ಒಂದು ಉಂಟಂತೆ. ಸುಮಾರು ಕ್ರಿಸ್ತ ಶಕ 300ರಲ್ಲಿ ಜಲಂಧರದಲ್ಲಿ ಪಾರ್ಶ್ವ, ವಸುಮಿತ್ರ ಇವರಿಬ್ಬರ ಅಧ್ಯಕ್ಷತೆಯಲ್ಲಿ ಸೇರಿದ ಬೌದ್ಧ ಭಿಕ್ಷು ಸಭೆಯ 500 ಭಿಕ್ಷುಗಳು ನವಧರ್ಮ ಎಂಬ 9 ಗ್ರಂಥಗಳನ್ನು ಮಹಾಯಾನದ ಆಧಾರವಾಗಿ ಅಂಗೀಕರಿಸಿದರು. ಅವುಗಳಲ್ಲಿ ಒಂದಾದ ಲಂಕಾವತಾರ ಸೂತ್ರವು ಬೌದ್ಧಾರ್ಯ ದೇವನು ಖಂಡಿಸಿದ 4 ಅಬೌದ್ಧ ಶಾಸ್ತ್ರಗಳನ್ನು ಹೇಳುತ್ತದೆ. ಅದರಲ್ಲಿ ಅನೇಕ ವಿಚಾರಗಳು ಹೀಗಿದೆ. ಏಕತ್ವವನ್ನು ಹೇಳುವ ಸಾಂಖ್ಯರು, ಭೇದವಾದಿಗಳಾದ ವೈಶೇಷಿಕರು, ಭೇದ ಎರಡನ್ನೂ ಒಪ್ಪುವ ನಿರ್ಗಂತ ಪುತ್ರರು, ಎರಡನ್ನೂ ಒಪ್ಪದ ಜ್ಞಾತಿ ಪುತ್ರರು. ಮುಂದೆ ಈ ಭೇದವಾದವು ಭಾಗವತ ಮತವಾಯಿತು ಅಂತ ಇಲ್ಲಿ ಶಂಕರಾಚಾರ್ಯರ ಅಭಿಪ್ರಾಯವನ್ನು ನಿರಾಕರಿಸಿ, ಶಂಕರಾಚಾರ್ಯರಿಗಿಂತಲೂ ಪ್ರಾಚೀನರಾದ ಭರ್ತೃ ಪ್ರಪಂಚರೆ ಮೊದಲಾದವರಿಂದ ಸ್ಥಾಪಿಸಲ್ಪಟ್ಟ ಬ್ರಹ್ಮ ಪರಿಣಾಮವಾದವನ್ನು ಸ್ಥಾಪಿಸಿದ ಭಾಸ್ಕರಾಚಾರ್ಯರದು, ಅಂದರೆ 8ನೇ ಶತಮಾನದಲ್ಲಿ. ಔಪಾಧಿಕ ಭೇದವಾದ ಯಾದವ ಪ್ರಕಾಶಾಚಾರ್ಯರದು ಸ್ವಾಭಾವಿಕ ಭೇದವಾದ. ಇದನ್ನಲ್ಲಿ ಯಾಕೆ ಇಷ್ಟೊಂದನ್ನು ಹೇಳ್ತಾ ಇದ್ದಾರೆ ಅಂದರೆ, ಅನೇಕ ಜನ ಜ್ಞಾನಿಗಳು ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ. ಆದ್ದರಿಂದ ಇಷ್ಟೆಲ್ಲವನ್ನು ಹೇಳ್ತಾ ಬಂದರು. ಪ್ರಪಂಚ ಮತ್ತು ಪರಮಾತ್ಮ ಇಬ್ಬರ ಕುರಿತಾಗಿ ಹೆಚ್ಚು ಜನರಿಗೆ ತಿಳಿಯಲಿ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಹೇಳ್ತಾ ಬಂದರು. ಮುಂದುವರೆದು ಹೇಳ್ತಾರೆ ವಸಿಷ್ಠರು, ಸಮತೆಯಲ್ಲಿ ಸತ್ ಅಸತ್ ಎರಡರ ಸತ್ಯಗಳು ಬೆರೆತಿರುವವು.
ಈ ಸಮತೆಯಲ್ಲಿ ಸತ್ ಪದಾರ್ಥವು ಬೆರೆತಿರ್ತದೆ, ಅಸತ್ ಪದಾರ್ಥವು ಬೆರೆತಿರ್ತದೆ. ಈ ಸತ್ ಅಸತ್ ಎಂಬ ಎರಡೂ ರೂಪಗಳು ಭಾವಸ್ಥವು. ಏನು? ಸತ್ ಪದಾರ್ಥವಾಗಲಿ ಅಸತ್ ಪದಾರ್ಥವಾಗಲಿ ಈ ಎರಡು ಭಾವನೆಗೆ ಒಳಪಟ್ಟವೇ ಹೊರತು ಸತ್ತು ಇಲ್ಲ, ಅಸತ್ತು ಇಲ್ಲ. ಇರುವುದೆಲ್ಲ ಯಾವುದು? ಚೇತನವಾದ ಪರಮಾತ್ಮ ಒಂದೇ. ಇಲ್ಲೇನಿರೋದು ಸತ್ ಮತ್ತು ಅಸತ್ ಎರಡು ಭಾವಸ್ಥವೇ. ಆತ್ಮನು ಅವೆರಡರಿಂದ ಆಚೆ ಇರುವನು. ಹೌದು ತಾನೆ? ಸತ್ ಮತ್ತು ಅಸತ್ ಇವೆರಡು ಭಾವನೆಗೆ ಒಳಪಟ್ಟದು, ಭಾವವಿಕಾರಗಳಿವು. ಈ ಜಗತ್ತು ನಾನಾಗಿಯೂ ಅನಾನಾಗಿಯೂ ಇರುವುದು ಅನುಭವಕ್ಕೆ ಬಂದಿದ್ದರೂ ಈ ಎರಡೂ ಆಗಿರಲಾರದು. ಜಗತ್ತು ಒಂದೇ ಆಗಿ ಕಾಣ್ತಾ ಇದೆ, ಜಗತ್ತು ನಾನಾ ಥರವಾಗಿ ಕಾಣ್ತಾ ಇದೆ, ಎರಡೂ ಸುಳ್ಳು. ಯಾಕೆ? ಭಾವನೆ ಇದ್ದಾಗ ಮಾತ್ರ ಇವೆಲ್ಲ ಕೆಲಸ ಮಾಡ್ತದೆ. ಏನೂ ಇಲ್ಲದಾಗ ನಿರ್ಭಯಲೇ ನಿಜವಾದ ಸ್ಥಿತಿ. ಆದ್ದರಿಂದ ಚಿತ್ತಿನಿಂದಲೇ ಈ ಜಗತ್ತು ಹರಡಿರುವುದು. ಮಯೂರದ ಮೊಟ್ಟೆಯಲ್ಲಿರುವ ರಸಮಯೂರದಂತೆ ಇದು. ರಸಮಯೂರ ಅಂದರೆ ಅಲ್ಲೋಳೆಯ ರೂಪದಲ್ಲಿರ್ತಕ್ಕದಲ್ಲ ನವಿಲು, ಆ ರೀತಿಯಲ್ಲಿ ಜಗತ್ತು ಕೂಡ. ಆದ್ದರಿಂದ ಜಗತ್ತಿನಲ್ಲಿರುವ ಚಿತ್ತತ್ವವು ಮಯೂರದಲ್ಲಿರುವ ಅಂಡರಸದ ಆಗಿರುವುದು. ಚಿತ್ತತ್ವದಲ್ಲಿ ಜಗತ್ತು ಅಂಡದಲ್ಲಿರುವ ಮಯೂರದಂತಿರುವುದು. ಆದ್ದರಿಂದ ನಾನಾ ಅನಾನ ಎಂಬ ಎರಡು ಒಂದೇ ಆಗಿರುವುದು. ಇಲ್ಲಿ ನಾನಾ ಇಲ್ಲ, ಅನಾನ ಒಂದೇಯೂ ಇಲ್ಲ, ಅನೇಕವೂ ಇಲ್ಲ. ನಾನಾ ಪದಾರ್ಥ ರೂಪವಾಗಿ ತೋರು ಬರುತ್ತಿವ ಜಗದ್ಭ್ರಾಂತಿ ಇದು. ಸುಂದರವಾದ ಬಾಲದಿಂದ ಮುದ್ದಾದ ಮಯೂರದಂತೆ. ಇದಕ್ಕೆ ಕಾರಣವಾಗಿ ಇದರಲ್ಲಿಯೇ ಇರುವ ಆದ್ಯವಾದ ಚಿತ್ತು ಮಯೂರದಲ್ಲಿನ ಅಂಡರಸವು. ಈ ಮಯೂರದ ರೂಪವು ಮಯೂರ ರೂಪವಾಗಿಯೇ ಅಂಡರಸದಲ್ಲಿ ಇರಲಿಲ್ಲ. ಆದರೆ ಮಯೂರವಾಗುವ ಸತ್ತೆಯು ಆ ಅಂಡದಲ್ಲಿ ಇರುವಂತೆ ಜಗತ್ಸತ್ತೆಯು ಚಿತ್ತಿನಲ್ಲಿರುವುದೆಂದು ತಿಳಿ. ಆದ್ದರಿಂದ ಭೇದವೆಲ್ಲಿಯದು. ಅದರಿಂದ ಜಗತ್ತಿಗೂ ಪರಮಾತ್ಮನಿಗೂ ಪ್ರಪಂಚಕ್ಕೂ ಯಾವುದೇ ರೀತಿಯ ಭೇದವಿಲ್ಲ ಅಂತ ಇಲ್ಲಿ ವಸಿಷ್ಠರು ಹೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ ವಸಿಷ್ಠರು, ಆತ್ಮನು ಎಲ್ಲಿ ಅನುದಿತ ರೂಪನಾಗಿ ತಾನಾಗಿ ಸಚ್ಚಿದಾನಂದ ಘನನಾಗಿರುವನೋ ಅಲ್ಲಿ ಈ ಜಗದ್ವೈತ ಚಿತ್ರವೆಲ್ಲವೂ ಅಂಡದಲ್ಲಿರುವ ಮಯೂರದಂತೆ ಇರುವುದು. ಆತ್ಮದಲ್ಲಿಯೇ ಅಹಂತಾದಿಗಳೆಲ್ಲವೂ ಇರುವುವು. ಎಲ್ಲಿ ಯಾವುದು ಇನ್ನೂ ಉದಯವಾಗಿಯೇ ಇಲ್ಲವೋ ಅಲ್ಲಿ ಸರ್ವವೂ ಇದ್ದೇ ಇರುವುದು. ಅದರಂತೆಯೇ ಅಂಗಿರಾಹ ಸ್ವರ್ಗ ಸುಖ ಸಾರಭೋಗಾಭಿಲಾಷ ರೂಪವಾಗಿ ಪ್ರಕಟವಾಗಲು ಸಿದ್ಧವಾಗಿರುವುದು. ಅಂದರೆ ಅಂಗಿರಾಹ ಅಂದರೆ ಇಲ್ಲಿ ಪ್ರಾಣ ಅಂತ. ಪ್ರಾಣ ಸ್ವರ್ಗ ಸುಖ ಸಾರಭೋಗಾಭಿಲಾಷ ರೂಪವಾಗಿ ಪ್ರಕಟವಾಗಲು ಸಿದ್ಧವಾಗಿರುವುದು. ಯಾವುದು? ಎಲ್ಲವೂ ಇದೆ, ಇನ್ನೂ ಉದಿತವಾಗಿಲ್ಲ. ಮನಸ್ಸು ಚಲನೆಯನ್ನು ತಗೊಂಡಾಗ ಇದಿಷ್ಟು ಕೆಲಸಕ್ಕೆ ಬರುತ್ತೆ. ಮನಸ್ಸು ಚಲನೆಯನ್ನು ಮಾಡಲಿಲ್ಲ ಅಂದಾಗ ಇವೆಲ್ಲವೂ ಆ ಮೊಟ್ಟೆಯಲ್ಲಿರುವ ರಸ ಅಡಗಿರುವಂತೆ ಇವೆಲ್ಲವೂ ಬ್ರಹ್ಮದಲ್ಲಿಯೇ ಅಡಗಿರುತ್ತದೆ ಅಂತೇಳಿ ವಸಿಷ್ಠರು ಹೇಳ್ತಾ ಇದ್ದಾರೆ. ಹೀಗೆಯೇ ಆ ಆತ್ಮನಲ್ಲಿ ಮುನಿ ದೇವ ಸಿದ್ಧ ಮಹರ್ಷಿಗಳು ಸದಾ ತುರ್ಯದಲ್ಲಿ ಇದ್ದುಕೊಂಡು ಆತ್ಮಾನಂದವನ್ನು ಅನುಭವಿಸುತ್ತಿರುವರು. ಮೊಟ್ಟೆಯಲ್ಲಿ ಹೇಗೆ ಲೋಳೆ ರಸ ತುಂಬಿಕೊಂಡಿರ್ತದೆ, ಆ ಲೋಳೆ ರಸದಲ್ಲಿ ಮಯೂರದ ಸರ್ವ ವಿಕಾರಗಳು ಇರ್ತವೆ. ಇಲ್ಲಿಯೂ ಕೂಡ ಆ ಆತ್ಮನಲ್ಲಿಯೇ ಎಲ್ಲವೂ ಇರ್ತವೆ. ಉದಯವಾದಾಗ ಇವೆಲ್ಲವೂ ಪ್ರಕಟವಾಗ್ತವೆ. ಹೀಗೆಯೇ ಆತ್ಮನಲ್ಲಿ ಮುನಿಗಳು ದೇವರು ಸಿದ್ಧರು ಮಹರ್ಷಿಗಳು ಸದಾ ತುರ್ಯಾವಸ್ಥೆಯಲ್ಲಿ ಇದ್ದು ಆತ್ಮಾನಂದವನ್ನು ಅನುಭವಿಸುತ್ತಿರುವರು. ಈಗ ಏನು ಅವಸ್ಥೆಗಳು ಹೇಳಿದ್ರಲ್ಲ, 3 ಅವಸ್ಥೆಗಳು ಸರಿಯಾಗಿ ಹೇಳ್ಬಿಡ್ತಾರೆ. ಜಾಗೃತ ಸ್ವಪ್ನ ಸುಷುಪ್ತಿ ಹೇಳ್ತಾರೆ. ಇದು ನಮ್ಮಗಳ ಲೆವೆಲ್. ಇದು ಆರ್ಡಿನರಿ ಪೀಪಲ್ಸ್, ಏನು ಸಾಮಾನ್ಯ ಜನರು ಇದ್ದಾರಲ್ಲ ಇವ್ರುಗಳ ಲೆವೆಲ್ ಇದು, ಜಾಗೃತ ಸ್ವಪ್ನ ಸುಷುಪ್ತಿ. ಆದರೆ ಆ ತುರ್ಯಾವಸ್ಥೆ ಅಂತ ಒಂದಿದೆ, ತುರ್ಯಾತೀತ ಅವಸ್ಥೆ ಅಂತ ಒಂದಿದೆ. ಈ ತುರ್ಯಾವಸ್ಥೆ ಸಾಮಾನ್ಯ ಜನರಿಗೂ ಕೂಡ ಅರಿವಿಗೆ ಬರುತ್ತೆ. ಯಾವಾಗ? ಸ್ವಪ್ನದಲ್ಲಿ ನನ್ನನ್ನು ನಾನು ನೋಡ್ಕೊಳ್ತೀನಲ್ಲ ಆಗಲೂ ಬರುತ್ತೆ. ದೀರ್ಘವಾದ ನಿದ್ರೆಯಲ್ಲಿ ಆ ಸುಖವನ್ನು ತನಿರಸವನ್ನು ಅನುಭವಿಸ್ತೀವಲ್ಲ ಆಗಲೂ ಬರುತ್ತೆ. ಆದರೆ ಇದು ತುರ್ಯಾವಸ್ಥೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಇದೇ ರೀತಿಯಲ್ಲಿ ಜಾಗೃತಾವಸ್ಥೆಯಲ್ಲೂ ಕೂಡ ನನ್ನ ಅವಸ್ಥೆ ನನಗೆ ಗೊತ್ತಾಗುತ್ತೆ. ಆದರೆ ನಾನು ಅಂತರ್ಮುಖ ಸ್ಥಿತಿಯಲ್ಲಿ ಇದ್ದಾಗ ಪ್ರಪಂಚಕ್ಕೆ ಮನಸ್ಸನ್ನು ಅರಿಬಿಟ್ಟಾಗ ಆ ಅವಸ್ಥೆಯನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕನಸಿನಲ್ಲಿ ನೋಡಿ ಎಲ್ಲವನ್ನು ಜಗತ್ ವ್ಯಾಪಾರವನ್ನು ಎಲ್ಲವನ್ನು ಮರೆತು ಕನಸಿನಲ್ಲಿ ನಾವು ಅಲ್ಲಿ ಹೆಚ್ಚು ಏಕಾಗ್ರತೆಯನ್ನು ವಹಿಸಿದಾಗ ಮನಸ್ಸು ಅಂತರ್ಮುಖಿಯಾದಾಗ ಏನಾಗುತ್ತೆ, ನಾವು ತುರ್ಯಾವಸ್ಥೆಯಲ್ಲಿರೋದು ಗೊತ್ತಾಗುತ್ತೆ. ಆದರೆ ನಾವು ತುರ್ಯಾವಸ್ಥೆಯಲ್ಲಿದ್ದು ಸ್ವಪ್ನ ಕಾಣ್ತಾ ಇದ್ದೀವಿ ಅನ್ನೋ ಅರಿವು ಕೂಡ ನಮಗಿರೋದಿಲ್ಲ. ಆದರೆ ಇಲ್ಲಿ ಸಿದ್ಧರು
ದೇವರು, ಮುನಿಗಳು, ಮಹರ್ಷಿಗಳು ಇವರೆಲ್ಲ ತುರ್ಯಾವಸ್ಥೆಯಲ್ಲಿ, ಜಾಗೃತಾವಸ್ಥೆಯಲ್ಲಿ ತುರ್ಯಾವಸ್ಥೆಯ ಸ್ಥಿತಿಯನ್ನು ತಲುಪಿ ಬ್ರಹ್ಮದ ಅನುಭವವನ್ನು ಆನಂದಿಸ್ತಾ ಇರ್ತಾರೆ, ಆತ್ಮದ ಅನುಭವವನ್ನು ಆನಂದಿಸ್ತಾ ಇರ್ತಾರೆ, ಆತ್ಮಾನಂದವನ್ನು. ಅದಕ್ಕೋಸ್ಕರ ಸಾಧನೆ ಮಾಡಬೇಕಾಗಿರೋದು. ಸಾಧನೆ ಅಂದ್ರೇನು? ಪ್ರಪಂಚದಲ್ಲಿ ಗರಿಬಿಚ್ಚಿ ಓಡಾಡ್ತಾ ಇದೆಯಲ್ಲ ಮನಸ್ಸು, ಅದನ್ನು ತುರ್ಯಾವಸ್ಥೆ ಸ್ಥಿತಿಗೆ ತರುವುದು. ಆ ತುರ್ಯಾತೀತ ಅವಸ್ಥೆಗೆ ಬಂದಾಗ ಬ್ರಹ್ಮಾನಂದವೇ ತಾನು ಅನ್ನೋ ಅನುಭವ ಬರುತ್ತೆ. ತುರ್ಯಾವಸ್ಥೆಯಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರ್ತಾರೆ, ತುರ್ಯಾತೀತ ಅವಸ್ಥೆಯಲ್ಲಿ ಅನುಭವಿಸ್ತಾ ಇರೋ ಆ ಬ್ರಹ್ಮಾನಂದವೇ ನಾನು, ನನ್ನ ಹೊರತಾಗಿ ಮತ್ತೇನೂ ಇಲ್ಲ ಅನ್ನೋ ಸ್ಥಿತಿಲಿ ಅಲ್ಲಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇದನ್ನು ಇಷ್ಟು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇಷ್ಟು ವಿಸ್ತಾರ ಮಾಡಿ ಲಂಬಿಸಿ ಹೇಳಬೇಕಾಗಿ ಬಂತು. ಇನ್ನು ಮುಂದಿನ ವಿಚಾರ ಏನು ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.